ತುಮಕೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಪೊಲೀಸರು ಲಾಠಿ ಬೀಸಿದ್ದಾರೆ ಅಂತಕ್ಕಂಥ ಆರೋಪ. ಹಿಂದೂ ಮಹಾಗಣಪತಿ ಕಾರ್ಯಕರ್ತನಿಂದ ಪೊಲೀಸರ ವಿರುದ್ಧ ಈ ಆರೋಪ ಮಾಡಲಾಗಿದೆ. ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಈ ಘಟನೆ ನಡೀತಂತೆ. ಆ್ಯಕ್ಚುಲಿ ರ್ಯಾಲಿ ಸಾಗುವ ವೇಳೆ ಮಾಜಿ ಸಚಿವ ಸೊಗಡು ಶಿವಣ್ಣ ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಆಗಿದೆ. ಈ ನಡುವೆ ನೂಕಾಟ ತಳ್ಳಾಟ ಆಗಿದೆ. ಗುಂಪು ಚದುರಿಸೋದಕ್ಕೆ ಲಾಠಿ ಬೀಸಿದ್ದಾರೆ ಪೊಲೀಸರು ಅಂತ. ಈ ವೇಳೆ ಕೆಳಗೆ ಬಿದ್ದ ಸೊಗಡು ಶಿವಣ್ಣನನ್ನು ಮೇಲೆತ್ತೋದಕ್ಕೆ ಅಂತ ಕಾರ್ಯಕರ್ತರು ಹೋಗಿದ್ದಾರೆ. ಕಾರ್ಯಕರ್ತರ ಮೇಲೆ ಈ ಸಂದರ್ಭದಲ್ಲಿ ಲಾಠಿ ಬೀಸಿದ್ದಾರೆ. ಗಾಯ ಆಗಿದೆ. ರೋಹಿತ್ ಹರೀಶ್ ಎಂಬ ಹಿಂದೂ ಮಹಾಗಣಪತಿ ಕಾರ್ಯಕರ್ತರ ಗಾಯ ಆಗಿದೆ. ರೋಹಿತ್ ಕಣ್ಣಿನ ಕೆಳಭಾಗದಲ್ಲಿ ಗಂಭೀರವಾದ ಗಾಯ ಆಗಿದೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಟ್ ಅವರು ಆರೋಪ ಮಾಡೋದು ಪೊಲೀಸರು ಏಕಾಏಕಿ ಲಾಠಿ ಬೀಸಿದ್ದು ಯಾಕೆ, ಆ ಸನ್ನಿವೇಶನೇ ಇರಲಿಲ್ಲ, ಲಾಠಿ ಬೀಸೋ ಅವಶ್ಯಕತೆಯೂ ಇರಲಿಲ್ಲ, ಯಾಕೆ ಲಾಠಿ ಬೀಸಬೇಕಾಗಿತ್ತು ಅಂತ ಈಗ ಸಹಜವಾಗಿ ಅವರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಸಿಚುಯೇಷನ್ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಈ ರೀತಿ ಮಾಡಬೇಕಾಯಿತು ಅಂತ ಅವರ ಸಮರ್ಥನೆ. ನೋಡಿ ಅಲ್ಲಿ ಏಟಾಗಿರ್ತಕ್ಕಂಥದ್ದು ರೋಹಿತ್ ಮತ್ತು ಹರೀಶ್ ಅವರು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಗಣೇಶನ ಕಳಿಸ್ತಾ ಇದ್ವಿ. MG ರೋಡಲ್ಲಿ ಗಣೇಶ ಬಂತು. ಸೊಗಡು ಶಿವಣ್ಣವರು ನಿಧಾನಕ್ಕೆ ಹೋಗ್ರಿ ಅಂತ ಹೇಳ್ತಾಯಿದ್ರು. ಅವ್ರ ಮೇಲೆ ಪೊಲೀಸರು ಬಂದು ದೂಕಾಡ್ತಾರೆ, ನಮ್ಮನ್ನೆಲ್ಲ ಕಳಿಸ್ತಾರೆ. ಆವಾಗ ದೂಕಾಡಬೇಕಾದ್ರೆ ಅವ್ರ ಮೇಲೆ ದೂಕಾಡ್ಬೇಕಾದ್ರೆ ಅವ್ರು ಕೆಳಗಡೆ ಬೀಳ್ತಾರೆ. ಅವ್ರನ್ನ ಎತ್ತಬೇಕು ಅಂತ ಹೋಗ್ತೀವಿ. ಏಕಾಏಕಿ ಮೇಲೆ ಎತ್ತಬೇಕು ಅಂತ ಕೆಳಗಡೆ ಬಿದ್ದವ್ರನ್ನ ಮೇಲ್ಗಡೆ ಎತ್ತಬೇಕು ಅಂತ ಹೋಗ್ತೀವಿ. ಏಕಾಏಕಿ ಪೊಲೀಸರು ಬಂದು ಹೊಡಿತಾರೆ. ಓಕೆ, ಎಷ್ಟು ಗಂಟೆಗೆ ಆಯ್ತಿದ್ದು? ಸರ್ ಸುಮಾರು ಒಂದು 9 ಗಂಟೆ. ಎಲ್ಲಾಯಿತು? MG ರೋಡಲ್ಲಿ ದ್ವಾರಕಾ ಹೋಟೆಲ್ ಹಿಂದೆ. ಅಂದರೆ ಏನು ಲೇಟಾಗಿ ಹೋಗ್ತಾ ಇದ್ದೀರಾ ಅನ್ನೋ ವಿಚಾರಕ್ಕೆ ಇದು ಏನಿಲ್ಲ ಸರ್, ಮಾಮೂಲಿ ಅವರೇ ಸುಮ್ಮನೆ. ಇವಾಗ ಅವ್ರಿನ್ನೂ ಕ್ರೌಡ್ ಜಾಸ್ತಿ ಇದೆ. ಈಗ ನೂಕಾಡ್ಕೊಂತ ಅವರೇ ಮುಂಚೆ ತಳ್ತಾ ಇದ್ದಾರೆ. ಅಲ್ಲ, ನಿಮಗೆ ಮಾತ್ರ ಏಟ್ ಬಿದ್ದಿದ್ದ? ಸುಮಾರು ಜನಕ್ಕೆ ಆಗಿದೆ. ಯಾರೋ ಮೇಜರ್ ಆಗಿ ನನ್ನ ಕಣ್ಣಿಗೆ ರಕ್ತ ಬರ್ತಾಯಿತ್ತು. ಇಮಿಡಿಯೇಟ್ಲಿ ನಾವು ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಆಮೇಲೆ ಏನಾಯ್ತು ಗೊತ್ತಿಲ್ಲ. ಅಲ್ಲಿ ಇಲ್ಲ ಏನಿಂದ ನಿಮಗೆ ಅಲ್ಲೇ ಆಗಿರೋದು? ಎಲ್ಲೆಲ್ಲಿ ಬಿದ್ದಿದೆ ನಿಮಗೆ ಏಟು? ನಿಮ್ಗೆ ಏಟ್ ಎಲ್ಲೆಲ್ಲಿ ಬಿದ್ದಿದೆ? ಕಣ್ಣು ಇಲ್ಲಿ ಓಪನ್ ಆಗಿದೆ. ತುಮಕೂರಿನ ಹಿಂದೂ ಮಹಾಗಣಪತಿಗೆ 8ನೇ ವರ್ಷದ ವಿಸರ್ಜನೆ ಮಹೋತ್ಸವ ಇತ್ತು ತುಮಕೂರಿನಲ್ಲಿ. ನಾಗರಕಟ್ಟೆ ಇದ್ದಿದ್ದು ಗಣಪತಿನ ಇವತ್ತು ವಿಸರ್ಜನೆ ಇತ್ತು. MG ರೋಡಿಂದ ಬರಬೇಕಾದ್ರೆ ತುಂಬ ಕ್ರೌಡ್ ಇರೋದ್ರಿಂದ ಪೊಲೀಸ್ನವರು ಮುಂದೆ ತೆಗೆದಿದ್ರು. ಟೈಮ್ ಇನ್ನೂ ಇರೋದ್ರಿಂದ ಸೊಗಡು ಶಿವಣ್ಣವರು ಮತ್ತು ಪೊಲೀಸ್ ಜೊತೆ ಮಾತಿನ ಚಕಮಕಿ ಆದಾಗ ಪೊಲೀಸ್ನವರು ತೆಗೆದಾಗ ಶಿವಣ್ಣನ ಕೆಳಗಿದ್ದಾರೆ ಸೊಗಡು ಶಿವಣ್ಣವರು. ಆ ಟೈಮಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಅವ್ರು ಎತ್ತಕ್ಕೆ ಹೋದಾಗ ಅದರಲ್ಲಿ ರೋಹಿತ್ ಅನ್ನೋ ಹುಡುಗ. ಅದೇ ಟೈಮಿಗೆ ಅವನೇನೋ ಕಾಲ್ ಬಂದಿದೆ, ಫೋನು ಎತ್ತಿದ್ದಾನೆ. ಫೋನಿಂದ ಹಿಂದೆ ಫ್ಲಾಶ್ ಲೈಟ್ ಬ್ಲಿಂಕ್ ಆಗಿರೋದ್ರಿಂದ ವಿಡಿಯೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಈಗ ಇವರೆಲ್ಲ ಮಾಡ್ತಿರೋ ಆರೋಪ ಲಾಠಿ ಚಾರ್ಜ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಬೇಕು ಅಂತ ಪೊಲೀಸರು ಲಾಠಿ ಬೀಸಿದ್ದಾರೆ ಅಂತನಾ? ಹೌದು ಅರವಿಂದ್, ನಿನ್ನೆ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಆಯಿತು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಕೂಡ ಭಾಗಿಯಾಗಿದ್ರು. ಇದರಲ್ಲಿ ಮಾಜಿ ಸಚಿವರಾದ ಸೊಗಡು ಶಿವಣ್ಣ ಇದ್ರು. DJ ಹಾಕುವಂತ ವಿಚಾರದಲ್ಲಿ ಸ್ಥಳೀಯ ಪೊಲೀಸರು ಮತ್ತು ಸೊಗಡು ಶಿವಣ್ಣವರ ಜೊತೆ ಇಬ್ಬರ ನಡುವೆ ಕೂಡ ಮಾತಿನ ಚಕಮಕಿ ಆಗಿತ್ತು. ಈ ವೇಳೆ ಸೊಗಡು ಶಿವಣ್ಣನವರು ಕೂಡ ಕೆಳಕ್ಕೆ ಬಿದ್ದಿದ್ರು. ಅಂದ್ರೆ ನೂಕಾಟ ತಳ್ಳಾಟ ಆಗಿತ್ತು. ಈ ಸಂದರ್ಭದಲ್ಲಿ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ರು, ಲಾಠಿ ಬೀಸಿದ್ರು. ಇದರ ಪರಿಣಾಮವಾಗಿ ಇಬ್ಬರಿಗೆ ಗಾಯ ಆಗಿರುವಂತದ್ದು. ಪೊಲೀಸರು ಅನಾವಶ್ಯಕವಾಗಿ ಲಾಠಿ ಪ್ರಹಾರ ಮಾಡಿದ್ರು. ಮತ್ತೆ DJಗೆ ಅನುಮತಿ ಕೊಟ್ಟಿರ್ಲಿಲ್ಲ. ಎಲ್ಲವನ್ನು ಕೂಡ ಸೌಹಾರ್ದತೆಯಾಗಿ ಬಗೆಹರಿಸುವಂತ ಸಮಸ್ಯೆಯನ್ನ ಬಿಗಡಾಯಿಸುವಂತೆ ಮಾಡಿದ್ರು ಎನ್ನುವಂತ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಗಾಯಗೊಂಡಂತ ಇಬ್ಬರಿಗೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಪೊಲೀಸರು ಅದರಲ್ಲೂ ಕೂಡ ಸರ್ಕಾರ ಈ ರೀತಿ ಹಿಂದೂ ಗಣಪತಿಯ ಉತ್ಸವದಲ್ಲಿ ಅನಾವಶ್ಯಕವಾಗಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಬೇರೆ ರೀತಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಈ ರೀತಿ ಮಾಡ್ತಾ ಇದೆ ಎನ್ನುವಂತ ಒಂದು ಆರೋಪವನ್ನ ಅವರು ಮಾಡ್ತಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಂಜುನಾಥ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಮಾಜಿ ಮಂತ್ರಿಯೊಬ್ಬರು ಅಲ್ಲಿ ಬಂದಿದ್ದಾರೆ ಅಂತಂದಾಗ ಸ್ವಲ್ಪ ಸಹಜವಾಗಿ ಅವರ ಅಭಿಮಾನಿಗಳು ಅವರು ಇವರು ಸುತ್ತಮುತ್ತ ಇದ್ದೇ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆ ಸಿಚುಯೇಷನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಕ್ಕಂಥದ್ದು ಅರಿವಿರಬೇಕು ಅವ್ರಿಗೆ.